ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯುವ ನಿಧಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗಾಗಲೇ ವೀಕ್ಷಕರೇ ಯುವ ನಿಧಿದಾರರಿಗೆ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ವೀಕ್ಷಕರೇ. ಹಾಗಾದರೆ ಯಾವ ತಿಂಗಳ ಹಣನ ಜಮಾ ಆಗಿದೆ, ಯಾವ ಕಂತಿನ ಹಣನ ಜಮಾ ಆಗಿದೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಭಾಳಷ್ಟು ಜನರಿಗೆ ಯಾವ ತಿಂಗಳಿನ ಹಣನ ಜಮಾ ಆಗಿದೆ ಅಂತ ಡೌಟ್ ಇದೆ. ಅದರ ಬಗ್ಗೆಯೂ ಕೂಡ ವಿವರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಇನ್ನು ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ ಮಾಡ್ತಾಯಿದ್ರು ಅಂತಂದರೆ, ಸೆಲ್ಫ್ ಡಿಕ್ಲೇರೇಷನ್ನ ಮಾಡೋದು ಯಾವಾಗ, ಹೇಗೆ ಮಾಡೋದು ಅಂತ ಅದನ್ನು ಕೂಡ ಕೇಳ್ತಾಯಿದ್ರು. ಅದರ ಬಗ್ಗೆಯೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಮತ್ತು ಅದಾದ ನಂತರ ವೀಕ್ಷಕರೇ, ಈ ಒಂದು ಕೌಶಲ್ಕರ್ ರಿಜಿಸ್ಟ್ರೇಷನ್ನ ಯಾವ ರೀತಿ ಮಾಡೋದು ಅಂತ ಸಂಪೂರ್ಣವಾಗಿ ಮಾಹಿತಿನ ಕೇಳ್ತಾಯಿದ್ರು ವೀಕ್ಷಕರೇ. ಅದಕ್ಕೋಸ್ಕರ ಕಮೆಂಟ್ ಬಾಕ್ಸಲ್ಲಿ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದರೆ ಎಲ್ಲದರ ಬಗ್ಗೆಯೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಇನ್ನು ಕೆಲವೊಂದಿಷ್ಟು ಜನರು ನಮ್ಮದು 180 ಡೇಸ್ ಕಂಪ್ಲೀಟ್ ಆಗಿದೆ, ಅರ್ಜಿ ಸಲ್ಲಿಸಿದ ಮೇಲೆ 180 ಡೇಸ್ ಕಂಪ್ಲೀಟ್ ಆಗಿದೆ, ನಮಗೆ ಹಣ ಯಾವಾಗ ಬರುತ್ತೆ ಮತ್ತು ನಾವು ಸೆಲ್ಫ್ ಡಿಕ್ಲೇರೇಷನ್ನ ಯಾವಾಗ ಮಾಡೋದು ಅಂತ ಕೇಳ್ತಾಯಿದ್ರು. ಎಲ್ಲದರ ಬಗ್ಗೆಯೂ ಕೂಡ 4 ಅಪ್ಡೇಟ್ಗಳ ಬಗ್ಗೆ ಮುಖ್ಯವಾಗಿ ಯುವ ನಿಧಿದಾರರಿಗೆ ಇರ್ತಕ್ಕಂಥ ಈ 4 ಅಪ್ಡೇಟ್ಗಳನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ. ಯಾರೆಲ್ಲ ಒಂದು ಯುವ ನಿಧಿದಾರರು ವಿಡಿಯೋ ನೋಡ್ತಾ ಇದ್ರಿ ಅಂತಂದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುವಂಥದ್ದು, ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ. ಅದಾದ ನಂತರ ನೀವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರು, ಯುವ ನಿಧಿ ಯೋಜನೆ ಕಡೆಯಿಂದ 4 ಭರ್ಜರಿ ಅಪ್ಡೇಟ್ಗಳನ್ನು ಬಂದಿರುವಂಥದ್ದು ಅಪ್ಡೇಟ್ಗಳನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ಒಂದು ಯುವ ನಿಧಿಯ 4 ಅಪ್ಡೇಟ್ಗಳಲ್ಲಿ ಮೊದಲನೇ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಒಂದು ಯುವ ನಿಧಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ವೀಕ್ಷಕರೇ, ನಿನ್ನೆಯಿಂದನೇ ಅಕ್ಟೋಬರ್ 31ನೇ ತಾರೀಕಿಗೆ ಸಂಜೆಯಿಂದ ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಯುವ ನಿಧಿ ಹಣನ ಯಾರಿಗೆಲ್ಲ ಜಮಾ ಆಗಿದೆ, ಎಷ್ಟು ಹಣನ ಜಮಾ ಆಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಕೆಲವೊಂದಿಷ್ಟು ಜನರಿಗೆ ಡೌಟ್ ಇತ್ತು, ಯಾವ ತಿಂಗಳ ಹಣನ ಜಮಾ ಆಗಿದೆ ಅಂತ ಡೌಟ್ ಇತ್ತು ವೀಕ್ಷಕರೇ. ಕೆಲವೊಬ್ಬರು ಕಮೆಂಟ್ ಮಾಡಿದರು, ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಸರ್ಕಾರದ ಕಡೆ ಅಂತಂದರೆ ಯುವ ನಿಧಿ ಯೋಜನೆ ಕಡೆಯಿಂದ ಎಷ್ಟು ಹಣನ ಬಿಡುಗಡೆ ಆಗಿದೆ ಅಂತ ನೋಡೋದಾದರೆ ವೀಕ್ಷಕರೇ, 2 ತಿಂಗಳ ಹಣನ ಜಮಾ ಆಗಿರುವಂಥದ್ದು. ಕೆಲವೊಬ್ಬರಿಗೆ ಆಗಸ್ಟ್ ತಿಂಗಳ ಹಣ ಇರುವಂಥದ್ದು. ಇನ್ನು ಕೆಲವೊಂದಿಷ್ಟು ಜನರಿಗೆ ಸೆಪ್ಟೆಂಬರ್ ತಿಂಗಳ ಹಣನ ಜಮಾ ಆಗಿರುವಂಥದ್ದು. ಭಾಳಷ್ಟು ಜನರಿಗೆ ಡೌಟ್ ಇದೆ, ಸೆಪ್ಟೆಂಬರ್ ತಿಂಗಳ ಹಣನ ಇನ್ನೂ ಕೂಡ ಜಮಾ ಆಗಿಲ್ಲ, ಬಂದಿಲ್ಲ, ಬಿಡುಗಡೆ ಆಗಿಲ್ಲ ಅಂತ ಕೇಳ್ತಾಯಿದ್ರು. ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ಹಣನೂ ಕೂಡ ಬಿಡುಗಡೆ ಆಗಿದೆ. ಭಾಳಷ್ಟು ಜನರಿಗೆ ಸೆಪ್ಟೆಂಬರ್ ತಿಂಗಳ ಒಂದು ಹಣನೂ ಕೂಡ, ಯುವ ನಿಧಿ ಹಣನೂ ಕೂಡ ಜಮಾ ಆಗಿದೆ. ನಾವು ಕೂಡ ಎಷ್ಟು ತಿಂಗಳ ಒಂದು ಹಣನ ಪೆಂಡಿಂಗ್ ಇತ್ತು ಅಂತ ನಿಖರವಾಗಿ ಪರಿಶೀಲನೆ ಮಾಡಿದಾಗ ಆವಾಗ ವೀಕ್ಷಕರೇ, ಇದು ಒಂದು ಸೆಪ್ಟೆಂಬರ್ ತಿಂಗಳ ಹಣನೇ ಕೂಡ ಜಮಾ ಆಗಿರುವಂಥದ್ದು. ಯುವ ನಿಧಿ ಹಣ ಏನಿದೆ ಸೆಪ್ಟೆಂಬರ್ ತಿಂಗಳದು ಹಣನ ಜಮಾ ಆಗಿರುವಂಥದ್ದು. ಭಾಳಷ್ಟು ಜನರಿಗೆ ಆಗಸ್ಟ್ ತಿಂಗಳ ಹಣನೂ ಕೂಡ ಬಂದಿರಲಿಲ್ಲ, ಹೀಗಾಗಿ ಆಗಸ್ಟ್ ತಿಂಗಳ ಹಣನೂ ಕೂಡ ಜಮಾ ಆಗಿದೆ. ಯಾರಿಗೆ ಬಂದಿರಲ್ವೋ ಅಂಥವ್ರಿಗೆ 6,000 ರೂಪಾಯಿ ಒಟ್ಟಿಗೆ ಜಮಾ ಆಗಿದೆ. ಇವಾಗ ಕಂಪ್ಲೀಟಾಗಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಎಷ್ಟು ಹಣನ ಬಿಡುಗಡೆ ಆಗಿದೆ ಮತ್ತು ಯಾವ ತಿಂಗಳಿನ ಹಣನ ಜಮಾ ಆಗಿದೆ ಅಂತ ವಿವರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇದು ಕೂಡ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು 2ನೇ ಅಪ್ಡೇಟ್ ಏನಂತಂದರೆ ವೀಕ್ಷಕರೇ, ಯಾರೆಲ್ಲ ಸೆಲ್ಫ್ ಡಿಕ್ಲೇರೇಷನ್ನ ಯಾವಾಗ ಮಾಡಬೇಕು ಅಂತ ಕೇಳ್ತಾಯಿದ್ರು ಮತ್ತು ಯಾರ್ಯಾರು ಮಾಡಬೇಕು ಅಂತ ಕೇಳ್ತಾಯಿದ್ರು. ವೀಕ್ಷಕರೇ, ಮೊದಲನೇದಾಗಿ ಹೇಳಬೇಕು ಅಂತಂದರೆ ಸೆಲ್ಫ್ ಡಿಕ್ಲೇರೇಷನ್ನ ಇದೇ ನವೆಂಬರ್ ತಿಂಗಳಿಂದ, ಈ ತಿಂಗಳಿಂದನೇ ಪ್ರಾರಂಭ ಆಗಿರುವಂಥದ್ದು. ಆದಷ್ಟು ಬೇಗ ಸೆಲ್ಫ್ ಡಿಕ್ಲೇರೇಷನ್ನ ಸಲ್ಲಿಸಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ. ನವೆಂಬರ್ 1ನೇ ತಾರೀಕಿನಿಂದ 25ನೇ ತಾರೀಕು ಒಳಗಾಗಿ ನಿಮಗೆ ಸೆಲ್ಫ್ ಡಿಕ್ಲೇರೇಷನ್ ಮಾಡೋಕ್ಕೆ ಅವಕಾಶನ ಕೊಟ್ಟಿರುವಂಥದ್ದು. ಹೀಗಾಗಿ ಆದಷ್ಟು 15ನೇ ತಾರೀಕು ಒಳಗಾಗಿ ನೀವು ಆ ಸೆಲ್ಫ್ ಡಿಕ್ಲೇರೇಷನ್ನ ಸಲ್ಲಿಸಿದರೆ ಕಂಪ್ಲೀಟಾಗಿ ಸಬ್ಮಿಟ್ ಆಗುವಂಥದ್ದು. ಹೀಗಾಗಿ ಕೆಲವೊಂದಿಷ್ಟು ಜನರು ಕೊನೆಯಲ್ಲಿ 24, 23ನೇ ತಾರೀಕು ಅಥವಾ 24ನೇ ತಾರೀಕು, 25ನೇ ತಾರೀಕು ಈ ರೀತಿಯಾಗಿ ಸೆಲ್ಫ್ ಡಿಕ್ಲೇರೇಷನ್ನ ಮಾಡೋಕ್ಕೆ ಹೋಗ್ತಾರೆ. ಆವಾಗ ಏನಾಗುತ್ತೆ ಅಂತಂದರೆ ಸರ್ವರ್ ಬ್ಯುಸಿ ಇರುವ ಕಾರಣಕ್ಕಾಗಿ ಅವರ ಒಂದು ಸೆಲ್ಫ್ ಡಿಕ್ಲೇರೇಷನ್ ಸರಿಯಾಗಿ ಸಬ್ಮಿಟ್ ಆಗೋದಿಲ್ಲ ವೀಕ್ಷಕರೇ. ಕೆಲವೊಂದಿಷ್ಟು ಜನರದು ಹೀಗೆ ಆಗಿದೆ. ಯಾಕೆ ಅಂತಂದರೆ ಕೊನೆಯಲ್ಲಿ ಒಂದು ಸೆಲ್ಫ್ ಡಿಕ್ಲೇರೇಷನ್ ಮಾಡುವ ಡೇಟ್ ಕೊನೆಯಲ್ಲಿ ನೀವು ಸೆಲ್ಫ್ ಡಿಕ್ಲೇರೇಷನ್ ಮಾಡೋಕ್ಕೆ ಹೋದಾಗ ಸರ್ವರ್ ಬ್ಯುಸಿ ಇರುವ ಕಾರಣಕ್ಕಾಗಿ ಸೆಲ್ಫ್ ಡಿಕ್ಲೇರೇಷನ್ ಕರೆಕ್ಟಾಗಿ ಸಬ್ಮಿಟ್ ಆಗದೇ ಇರುವ ಕಾರಣಕ್ಕಾಗಿ ಅವರಿಗೆ 3 ತಿಂಗಳ ಹಣನೂ ಕೂಡ ಬಂದಿರೋದಿಲ್ಲ ವೀಕ್ಷಕರೇ. ಹೀಗಾಗಿ ನೀವು ಕೂಡ ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಸರಿಯಾಗಿ ನೀವು 1ನೇ ತಾರೀಕಿನಿಂದ 15ನೇ ತಾರೀಕು ಒಳಗಾಗಿ ನೀವು ಬೇಗನೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಿದ್ರಿ ಅಂತಂದರೆ ನಿಮಗೂ ಕೂಡ ಸರಿಯಾಗಿ ಸಬ್ಮಿಟ್ ಆಯಿತು ಅಂದರೆ ಪ್ರತಿ 3 ತಿಂಗಳಿಗೆ ಒಂದು ಹಣವನ್ನು ಬರ್ತಾಯಿದೆ. 3 ತಿಂಗಳ ಹಣವನ್ನು ಸರಿಯಾಗಿ ನಿಮಗೆ ಜಮಾ ಆಗುವಂಥದ್ದು.
ಇದನ್ನು ಕೂಡ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಮತ್ತು ಯಾರ್ಯಾರು ಸೆಲ್ಫ್ ಡಿಕ್ಲೇಷನ್ ಮಾಡಬೇಕು ಅಂತ ಕೇಳ್ತಾ ಇದ್ರು ವೀಕ್ಷಕರೇ, ನೀವೇನಾದರೂ ಯುವ ನಿಧಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ ಮೇಲೆ 180 ಡೇಸ್ ಕಂಪ್ಲೀಟ್ ಆಗಿತ್ತು ಅಂತಂದರೆ ನಿಮಗೆ ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ 180 ಡೇಸ್ ಕಂಪ್ಲೀಟ್ ಆಗಿತ್ತು ಅಂತಂದರೆ 180 ಡೇಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಮೊದಲನೇ ಕಂತಿನ ಹಣನ ಜಮಾ ಆಗಬೇಕಾಗುತ್ತೆ. ಅಂದರೆ ಮೊದಲನೇ ಕಂತಿನ ಯುವ ನಿಧಿ ಮೊದಲನೇ ಕಂತಿನ ಹಣನ 1 ತಿಂಗಳ ಹಣ ನಿಮಗೆ ಜಮಾ ಆಗಬೇಕಾಗುತ್ತೆ. ಅದಾದ ನಂತರ ಜಮಾ ಆದ ನಂತರ ನಿಮಗೆ ತ್ರೈಮಾಸಿಕವಾಗಿ ಈಗೇನು ಸೆಲ್ಫ್ ಡಿಕ್ಲೇಷನ್ ಮಾಡ್ತಾ ಇದ್ದಾರೆ ಆ ಒಂದು ತ್ರೈಮಾಸಿಕದಲ್ಲಿ ಮುಂದಿನ ಯಾವ ಒಂದು ತ್ರೈಮಾಸಿಕದಲ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ ಬರುತ್ತೆ ಆವಾಗ ನೀವು ಸೆಲ್ಫ್ ಡಿಕ್ಲೇಷನ್ನ ಮಾಡಬೇಕು ವೀಕ್ಷಕರೇ. ಇದನ್ನು ಕೂಡ ಕ್ಲಿಯರಾಗಿ ತಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ಮೂರನೇದಾಗಿ ನೋಡೋದಾದರೆ ವೀಕ್ಷಕರೇ, ಕೌಶಲ್ಕರಲ್ಲಿ ರಿಜಿಸ್ಟ್ರೇಷನ್ನ ಆಗಬೇಕಾ ಅಥವಾ ಆಗಬಾರ್ದಾ ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ವೀಕ್ಷಕರೇ. ಇದ್ರ ಬಗ್ಗೆ ಹೇಳಬೇಕಂತಂದರೆ ಕೌಶಲ್ಕರಲ್ಲಿ ರಿಜಿಸ್ಟರ್ ಆಗಬೇಕು ಅಂತಂದರೆ ನೀವು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿ 6 ತಿಂಗಳ ಹಣನ ಪಡೆದಿದ್ರಿ ಅಂತಂದರೆ 6 ಕಂತು ಹಣನ ಪಡೆದಿದ್ರಿ ಅಂತಂದರೆ ನೀವು ಕಡ್ಡಾಯವಾಗಿ ಕೌಶಲ್ಕರಲ್ಲಿ ರಿಜಿಸ್ಟ್ರೇಷನ್ನ ಮಾಡಿಸ್ಕೊಳ್ಬೇಕು ಅಂತ ಇಲಾಖೆ ಕಡೆಯಿಂದನೇ ಮಾಹಿತಿನ ಬಂದಿರುವಂಥದ್ದು. ಹೀಗಾಗಿ ಯಾರೆಲ್ಲ ಒಂದು ಯುವ ನಿಧಿ ಯೋಜನೆಗೆ ಅರ್ಜಿನ ಸಲ್ಲಿಸಿ 6 ತಿಂಗಳಿಂದ ಒಂದು ಹಣನ ಪಡೆದುಕೊಂಡಿದ್ದೀರಿ ಅಂತಂದರೆ ಯಾರೆಲ್ಲ ಒಂದು 6 ತಿಂಗಳ ಹಣನ ತೆಗೆದುಕೊಂಡಿದ್ದೀರಿ ಅಂತಂದರೆ ಅಂಥವರು ಸೆಲ್ಫ್ ಡಿಕ್ಲೇಷನ್ ಮಾಡೋದ್ರ ಜೊತೆಗೆ ಕೌಶಲ್ಕರ್ ರಿಜಿಸ್ಟರ್ ಕೂಡ ಮಾಡೋದು ಕಡ್ಡಾಯವಾಗಿರುತ್ತೆ ವೀಕ್ಷಕರೇ. ಇದು ಸರ್ಕಾರದ ಕಡೆಯಿಂದನೇ ಬಂದಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೌಶಲ್ಕರ್ ರಿಜಿಸ್ಟ್ರೇಷನ್ ಮಾಡಿಸೋದು ಕಡ್ಡಾಯವಾಗಿರುತ್ತೆ. ಇನ್ನು ಯಾರಿಗೆ 6 ತಿಂಗಳ ಹಣನ ಪಡೆದಿಲ್ವೋ ಅಂಥವರು ನೀವು ಕೌಶಲ್ಕರ್ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತಂದ್ರೂ ನಡೆಯುತ್ತೆ ವೀಕ್ಷಕರೇ. ಇದನ್ನು ಕೂಡ ಕಂಪ್ಲೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಭಾಳಷ್ಟು ಜನರದು ನಮಗೆ DDPO ಪೆಂಡಿಂಗ್ ಮತ್ತು 4ನೇದಾಗಿ ಅಪ್ಡೇಟ್ ಅಂತಂದರೆ ನಮಗೆ DDPO ಪೆಂಡಿಂಗ್ ಬರ್ತಾ ಇದೆ, DWO ಪೆಂಡಿಂಗ್ ಬರ್ತಾ ಇದೆ ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರು. ಮತ್ತು DDPI ಪೆಂಡಿಂಗ್ ಬರ್ತಾ ಇದೆ ಅಂತ ಈ ರೀತಿಯಾಗಿ ಮಾಹಿತಿನ ಕೇಳ್ತಾ ಇದ್ರು ವೀಕ್ಷಕರೇ. ಇದ್ರ ಬಗ್ಗೆ ಹೇಳೋದಾದರೆ ನೀವು ಅರ್ಜಿ ಸಲ್ಲಿಸಿದ ಮೇಲೆ ಯಾವ ಒಂದು ಆಫೀಸಲ್ಲಿ ನಿಮ್ಮ ಒಂದು ಪೆಂಡಿಂಗ್ ತೋರಿಸ್ತಾ ಇದೆ ಅಲ್ಲಿ ನಿಮ್ಮ ಒಂದು ಒರಿಜಿನಲ್ ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ನಿಮ್ಮ ಡಿಗ್ರಿ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ಮತ್ತು 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಕಾಸ್ಟ್ ಇನ್ಕಮು ಈ ರೀತಿಯಾಗಿರ್ತಕ್ಕಂಥ ಮತ್ತು ನಿಮ್ಮ ಫೋಟೋ ಈ ರೀತಿಯಾಗಿ ಎಲ್ಲ ಕೂಡ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಿ ನೀವು ಎಲ್ಲ ಆಫೀಸ್ಗಳಲ್ಲಿ ಅಪ್ರೂವಲ್ ಮಾಡಿಸ್ಕೊಳ್ಬೇಕಾಗುತ್ತೆ. ಅಪ್ರೂವಲ್ ಮಾಡಿಸ್ಕೊಂಡ ಮೇಲೆ ನಿಮಗೆ 180 ಡೇಸ್ ಕಂಪ್ಲೀಟ್ ಅಂತ ಬರುತ್ತೆ. 180 ಡೇಸ್ ಕಂಪ್ಲೀಟ್ ಆದಮೇಲೆ ಖಂಡಿತವಾಗಿ ಆಲ್ರೆಡಿ ನಿಮ್ಮದು 180 ಡೇಸ್ ಕಂಪ್ಲೀಟ್ ಆಗಿತ್ತು ಅಂತಂದರೆ ಎಲ್ಲ ಆಫೀಸ್ಗಳಲ್ಲಿ ಅಪ್ರೂವಲ್ ಆಯಿತು ಅಂತಂದರೆ ನಿಮಗೆ ಮೊದಲನೇ ತಿಂಗಳ ಒಂದು ಹಣನ ಬರೋವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗುತ್ತೆ. ಮೊದಲನೇ ತಿಂಗಳ ಹಣನ ಬಂತು ಅಂತಂದರೆ ಆವಾಗ ನಿಮಗೆ ಖಂಡಿತವಾಗಿಯೂ ಕೂಡ ಯುವ ನಿಧಿ ಹಣ ಏನಿದೆ ಮೊದಲನೇ ತಿಂಗಳ ಹಣನ ಬಂತು ಅಂತಂದರೆ ಬಂದಾದ ಮೇಲೆ ನೀವು ಮತ್ತೆ ಸೆಲ್ಫ್ ಡಿಕ್ಲೇಷನ್ನ ಯಾವ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ ಅವಕಾಶನೇ ಇರುತ್ತೆ ಆ ಒಂದು ತಿಂಗಳಿಂದ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕಾಗುತ್ತೆ. ಮೊದಲನೇ ಪೇಮೆಂಟ್ ಬಂದಿಲ್ಲ ನಿಮಗೆ ಇನ್ನೂ ಕೂಡ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ಮೇಲೆ 1 ಕಂತಿನ ಹಣ ಪಡೆದುಕೊಂಡಿಲ್ಲ ಅಂತಂದರೆ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ ನಿಮಗೆ ಬರೋದಿಲ್ಲ. ಇದು ಇಲಾಖೆ ಕಡೆಯಿಂದನೇ ಬಂದಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಇಷ್ಟು ಒಂದು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಏನೆಲ್ಲ ಒಂದು ಕಮೆಂಟ್ಸ್ಗಳನ್ನು ಕೇಳಿದ್ರಿ, ಜೊತೆಗೆ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿದ್ದವು ಎಲ್ಲವೂ ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಯುವ ನಿಧಿದಾರರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗಲೇ 2 ತಿಂಗಳ ಹಣನ ಜಮಾ ಆಗ್ತಾ ಇದೆ ಅಂತ ವೀಕ್ಷಕರೇ. ಆಗಸ್ಟ್ ತಿಂಗಳದ್ದು ಜಮಾ ಆಗಿದೆ ಮತ್ತು ಸೆಪ್ಟೆಂಬರ್ ತಿಂಗಳದ್ದು ಯುವ ನಿಧಿ ಹಣನ ಜಮಾ ಆಗಿದೆ. ಇಷ್ಟು ಒಂದು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಅಪ್ಡೇಟ್ಗಳನ್ನು ತಮಗೆ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುವಂಥದ್ದು, ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ. ಅದಾದಮೇಲೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಯುವ ನಿಧಿದಾರರಿಗೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.